ಬಾಗಲಕೋಟೆ ಜಿಲ್ಲೆ ತಾಲೂಕಾ ಆಡಳಿತ ಹಾಗೂ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಾಗೂ ಸರಕಾರಿ ಪದವಿ ಪೂರ್ವ ಕಾಲೇಜು ಹುನಗುಂದ ವತಿಯಿಂದ ದಿನಾಂಕ ಆಗಸ್ಟ್ 1, 2025 ರಂದು ಮುಂಜಾನೆ 11 ಗಂಟೆಗೆ ಲಿಂಗೈಕ್ಯ ಡಾಕ್ಟರ್ ಶ್ರೀಮಹಾಂತ ಸ್ವಾಮಿಗಳ 95ನೇ ಜನ್ಮದಿನದ ನಿಮಿತ್ತ ವ್ಯಸನಮುಕ್ತ ದಿನಾಚರಣೆಯು ತಹಶೀಲ್ದಾರರಾದ ಡಾಕ್ಟರ್ ಪ್ರದೀಪಕುಮಾರ ಹಿರೇಮಠರ ಅಧ್ಯಕ್ಷತೆಯಲ್ಲಿ ಹಾಗೂ ಕಾಲೇಜಿನ ಸಿಡಿಸಿ ಉಪಾಧ್ಯಕ್ಷರಾದ ವಿಜಯ ಮಹಾಂತೇಶ ಗದ್ದನಕೇರಿರ ಉಪಸ್ಥಿತಿಯಲ್ಲಿ ಕಾಲೇಜಿನ ಸಭಾಭವನದ ಸಭಾಂಗಣದಲ್ಲಿ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಸರಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಶರಣಪ್ಪ ಹೂಲಗೇರಿರು, ಪ್ರಾಸ್ತಾವಿಕ ಪರ ಹಾಗೂ ಸರಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಸಿಕಂದರಧನ್ನೂರರು, ಪ್ರತಿಜ್ಞಾವಿಧಿ ಬೋಧನೆ ಪರ ಹಾಗೂ ನಿವೃತ್ತ ಉಪನ್ಯಾಸಕರಾದ ಸಿದ್ದಲಿಂಗಪ್ಪ ಬೀಳಗಿರು, ಉಪನ್ಯಾಸ ಪರ ಹಾಗೂ ಸಿಡಿಸಿ ಉಪಾಧ್ಯಕ್ಷ ವಿಜಯ ಮಹಾಂತೇಶರು ತಮ್ಮುಪಸ್ಥಿತಿಯ ಪರ ಮಾತನಾಡಿ, ರಾಜ್ಯ ಸರಕಾರವು ರಾಜ್ಯಾದಾದ್ಯಂತ ಬಸವನಾಡಲ್ಲಿ ವೈಚಾರಿಕ ಕ್ರಾಂತಿಗೈದು ಮಹಾಂತ ಜೋಳಗೆಯ ಮೂಲಕ ಮನುಷ್ಯನ ದುಷ್ಟವ್ಯಸನಗಳ ಮುಕ್ತಿಗೆ ಶ್ರಮವಹಿಸಿದ ಲಿಂಗೈಕ್ಯ ಡಾಕ್ಟರ್ ಮಹಾಂತ ಸ್ವಾಮಿಗಳ ಜನ್ಮದಿನದ ನಿಮಿತ್ತ ಇಂದು ವ್ಯಸನಮುಕ್ತ ದಿನಾಚರಣೆ ಆಚರಿಸುವ ಮುಖ್ಯೋದ್ದೇಶೆಂದು ಪ್ರಸ್ತಾಪಿಸಿದರು. ನಂತರ ಸಾಮಾಜಿಕ ಬದುಕಿನಲ್ಲಿ ಬರುವ ಹವ್ಯಾಸ ಮತ್ತು ವ್ಯಸನಗಳೆಂದರೇನು, ಇವೆರಡರ ವ್ಯತ್ಯಾಸದ ಬಗ್ಗೆ, ಮಾನವ ಜನ್ಮ ದೊಡ್ಡದು, ಇದನ್ನು ಹಾನಿ ಮಾಡಬೇಡಿರಿ ಎಂಬ ದಾಸರವಾಣಿಯನ್ನು ಉಲ್ಲೇಖಿಸುತ್ತಾ 4 ಜನಕ್ಕೆ ಬೇಕಾಗುವ ಸದಾಲೋಚನೆ, ಉತ್ತಮ ಸಂಸ್ಕಾರಕ್ಕೆ ಓದು ಬರಹ, ಧ್ಯಾನಯೋಗಿತ್ಯಾದಿ ಸದವಿಚಾರಗಳಿಂದ ವ್ಯಕ್ತಿ, ಕುಟುಂಬ, ಸಮಾಜಕ್ಕೆ ಒಳಿತಾಗುವ ನೆಮ್ಮದಿ ಹವ್ಯಾಸಗಳಿಂದ ಬದುಕು ಹಸನಗೊಳ್ಳುತ್ತದೆ ಎಂದು ಅಭಿಪ್ರಾಯಪಟ್ಟರು. ನಂತರ ದುಷ್ಟವ್ಯಸನಗಳ ಬಗ್ಗೆ ಹಿಂದೂ ಧರ್ಮದ ಪ್ರಕಾರ ಸಪ್ತವ್ಯಸನಗಳಾದ ಜೂಜು, ಮಾಂಸ, ಸೂರ, ವೇಶ್ಯ, ಖೇತ, ಚೌರ್ಯ, ಪರಾಂಗಣ ಹಾಗೂ ಲಿಂಗಾಯತ ಶಾಸ್ತ್ರದ ಪ್ರಕಾರ ಮನವ್ಯಸನ, ಧನವ್ಯಸನ, ವಾಹನವ್ಯಸನ, ಉತ್ಸಾಹವ್ಯಸನ, ವಿಶ್ವವ್ಯಸನ, ಸೇವನೆ ವ್ಯಸನಗಳೇ ಇಂದಿನ ಆಧುನಿಕ ಸಂದರ್ಭದಲ್ಲಿ ಮದ್ಯಪಾನ, ಧೂಮಪಾನ, ಜರ್ಸ್, ಗಾಂಜಾ, ಅಫೀಮು, ಡ್ರಗ್ಸ್ ಇತ್ಯಾದಿ ವ್ಯಸನಗಳಿಗೆ ಯುವಜನಾಂಗವು ಆಕರ್ಷಣೆಗೆ ಒಳಗಾಗಿ ತಮ್ಮ ಬದುಕು ಮುಕ್ತಾಯಗೊಳಿಸುತ್ತಿದೆ. ಮತ್ತೊಂದೆಡೆ ಸಮಾಜದಲ್ಲಿ ಧರ್ಮ, ಬಣ್ಣ, ಲಿಂಗಧಾರಿತ ವ್ಯತ್ಯಾಸ ಮಾಡುವ ಮತ್ತು ಮನುಷ್ಯರ ಮಧ್ಯೆ ವಿಷ್ಬೀಜ್ ಬಿತ್ತಿ ಕಂದಕ ಸೃಷ್ಟಿಸುವ ವ್ಯಸನಗಳಿಗೆ ಮದ್ದು ಕಂಡುಕೊಳ್ಳವರ್ಯಾರು ಎಂದು ಪ್ರಶ್ನಿಸುತ್ತಾ ಈ ಸಾಮಾಜಿಕ ಅನಿಷ್ಟ ಪದ್ಧತಿಗಳನ್ನು ಹೋಗಲಾಡಿಸಲು ಶ್ರೀಮಹಾಂತಪ್ಪಗಳು ಬೇಕಿಲ್ಲ. ಮನುಷ್ಯನಲ್ಲಿರುವ ಮನಸಾಕ್ಷಿ ಬದಲಾದರೆ ಈ ಅನಿಷ್ಟ ಪದ್ಧತಿಗಳು ಮತ್ತು ಅನಿಷ್ಟ ವ್ಯಸನಗಳನ್ನು ಹೋಗಲಾಡಿಸಲು ಸಾಧ್ಯವಾಗುತ್ತದೆ ಎಂದು ಪ್ರಸ್ತಾಪಿಸಿದರು. ನಂತರ ವಿದ್ಯಾರ್ಥಿಗಳು ಉತ್ತಮಾರೋಗ್ಯದಿಂದಿದ್ದರೆ ಉತ್ತಮ ದೇಹಿರಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ವ್ಯಸನಿಗಳಾದರೆ ಮಸಣಕ್ಕೆ ದಾರಿ. ಹಾಗಾಗಿ ಹಸನಾದ ಬದುಕಿಗೆ, ಸದೃಢ ಸಮಾಜಕ್ಕೆ ಮತ್ತು ದೇಶಕ್ಕೆ ಹಸನಾದ ಹವ್ಯಾಸಗಳು ಮೈಗೂಡಿಸಿಕೊಳ್ಳಿರೆಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಏತನ್ಮಧ್ಯೆ ಈ ವ್ಯಸನ ಮುಕ್ತ ದಿನಾಚರಣೆ ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತ ವಿದ್ಯಾರ್ಥಿಗಳಿಗೆ ಪ್ರಮಾಣಪತ್ರದ ಬಹುಮಾನ ವಿತರಿಸಲಾಯಿತು. ಈ ಕಾರ್ಯಕ್ರಮದ ನಂತರ ವಿದ್ಯಾರ್ಥಿಗಳು ಕಾಲೇಜಿನಿಂದ ಬೃಹಜ್ಜಾಗೃತ ಜಾಥಾದೊಂದಿಗೆ ಮುಖ್ಯ ರಸ್ತೆ ಸಂಚರಿಸುತ್ತಾ ವೇಮುವೃತ್ತಕ್ಕೆ ತಲುಪಿ ಶ್ರೀಮಹಾಂತ ಸ್ವಾಮಿಗಳ ಪ್ರತಿಮೆಗೆ ಮಾಲಾರ್ಪಣೆಯೊಂದಿಗೆ ಮುಕ್ತಾಯವಾಯಿತು. ಹಾಗೂ ಈ ಕಾರ್ಯಕ್ರಮದಲ್ಲಿ ಪ್ರಥಮ ದರ್ಜೆ ಕಾಲೇಜಿನ ಉಪನ್ಯಾಸಕರಾದ ಡಾಕ್ಟರ್ ಸುರೇಶ್ ಎಚ್, ಶ್ರೀಮತಿ ಗೀತಾಂಕಲಗಿರು ಹಾಗೂ ದೈಹಿಕ ನಿರ್ದೇಶಕರಾದ ಬಿವಾಯಾಲೂರರು ವೇದಿಕೆ ಹಂಚಿಕೊಂಡರೆ, ಕಾಲೇಜುಗಳ ಸಿಡಿಸಿ ಸದಸ್ಯರಾದ ಎಸ್ಡಿಎಂಇ ಸಿಜಿ ಹವಾಲ್ದಾರ ದೇವುಡಂಬಳ, ಶ್ರೀಮತಿ ಸಾವಿತ್ರಿಯಂತಪೇಲಿ, ನಿವೃತ್ತ ಮುಖ್ಯ ಗುರುಗಳಾದ ಸಿಬಿಎಂಗಡಿ, ಮುತ್ತಣ್ಣ ಗಂಜಿಹಾಳ ಸೇರಿದಂತೆ ಇತರೆ ಸದಸ್ಯರು ವೇದಿಕೆ ಅಲಂಕರಿಸಿದ್ದರು. ಹಾಗೂ ಬೋಧಕೇತರ ಸಿಬ್ಬಂದಿಗಳು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಆರೋಗ್ಯಕ್ಕೆ ಒಳ್ಳೆಯದು ಅಂತಕ್ಕಂಥದ್ದು, ಅದನ್ನ ಮಣ್ಣಿಗೆ ಹಾಕಬೇಡ್ರಿ, ಭೂಮಿಗೆ ಹಾಕಬೇಡ್ರಿ ಅಂತಕ್ಕಂಥದ್ದು. ಅದು ಇವತ್ತು ಎಲ್ಲಿ ಮಟ್ಟಿಗೆ ಬಂತಂದ್ರೆ ಕರ್ನಾಟಕ ಸರ್ಕಾರ ಎಲ್ಲ ಶಾಲೆಯ ಮಕ್ಕಳಿಗೂ ಕೂಡ ಉಚಿತವಾಗಿ ಹಾಲನ್ನು ಕೊಡ್ತಾ ಇದ್ದಾರೆ.
ದೇಹ ಆರೋಗ್ಯವಾಗಿರಬೇಕು ಅಂತಕ್ಕಂಥ ಕಾರಣ. ಜೊತೆಗೆ ಇವತ್ತು ಆ ವ್ಯಸನ ಮುಕ್ತ ದಿನಾಚರಣೆಗಾಗಿ ಎಂತ ವ್ಯಕ್ತಿತ್ವ ಲಿಂಗೈಕ್ಯ ಸ್ವಾಮಿಗಳದ್ದಾಗಿತ್ತು ಅಂದ್ರೆ ಇಲ್ಕಲ್ನಿಂದ ಇಂಗ್ಲೆಂಡ್ವರೆಗೂ ಕೂಡ ಬಸವ ತತ್ವವನ್ನು ಪ್ರಚಾರ ಮಾಡಿರತಕ್ಕಂತಹ ಪರಮ ಪೂಜ್ಯರು. ದುಡ್ಡನ್ನ ದುಡ್ಡಾಣಿಯನ್ನ ಎಂದು ಕೇಳಿದವರು, ದುಶ್ಚಿತಗಳನ್ನು ಮಾತ್ರ ಕೇಳಿರ್ತಕ್ಕಂತಹ ಪರಮ ಪೂಜ್ಯರವರು ಇವತ್ತು ಯುವಕರಿದ್ದೀರಿ. ನಮ್ಮೆಲ್ಲ ಕಾಲೇಜುಗಳಲ್ಲಿ ಇವತ್ತು ಆಂಟಿ ಡ್ರಗ್ಸ್ ಅಂತಕ್ಕಂಥದ್ದು, ಈ ಮಾದಕ ವಸ್ತುಗಳನ್ನ ವಿರೋಧ ಮಾಡತಕ್ಕಂಥ ಕಮಿಟಿಗಳನ್ನ ಮಾನ್ಯ ಕರ್ನಾಟಕ ಸರ್ಕಾರ, ಬಾಗಲಕೋಟೆ ಜಿಲ್ಲೆಯ ಪೊಲೀಸ್ ಇಲಾಖೆಯವರು ಎಲ್ಲ ಕಾಲೇಜುಗಳಲ್ಲಿ ಆ ವಿರೋಧಿಸತಕ್ಕಂಥ ಒಂದು ಕಮಿಟಿಯನ್ನ ಮಾಡಿದ್ದಾರೆ. ತಾವೆಲ್ಲರ ಯುವಕರಿದ್ದೀರಿ, ದಯವಿಟ್ಟು ದುಶ್ಚಟಗಳೇನಾದ್ರು ಇದ್ರೂ ಕೂಡ ಅವುಗಳನ್ನ ತ್ಯಜಿಸಬೇಕು. ನಮ್ಮ ಮಹಾವಿದ್ಯಾಲಯಕ್ಕೆ ಪೂಜ್ಯರು ಬಂದಾಗ ಒಂದು ವಸ್ತು ಬಳಕೆ ಮತ್ತು ಸಾಗಣೆ ಒಂದು ಶಿಕ್ಷಾರ್ಹ ಅಪರಾಧ. ಆರೋಗ್ಯ ಮತ್ತು ಮನಸ್ಸಿಗೆ ಮಾರಕ. ಸಾಂಕ್ರಾಮಿಕ ರೋಗಗಳಿಗೆ ಪ್ರೇರಕ. HIV, ಏಡ್ಸ್ ರೋಗಗಳಿಗೆ ವಾಹಕ. ಶಾಲಾ ಕಾಲೇಜುಗಳ ಗೈರು ಹಾಜರಿಗೆ ಇಂಪು ಕೊಡುವ ಕಾರ್ಕೋಟಕ. ಉದ್ಯೋಗ ಆದಾಯ ಹಾಳು ಮಾಡಲು ವಿಧ್ವಂಸಕ ಅಪರಾಧ. ಭ್ರಷ್ಟಾಚಾರ, ಕಪ್ಪು ಹಣ, ಭಯೋತ್ಪಾದನೆಗಳಿಗೆ ಪ್ರಚೋದಕ. ಇಂದು ಆಗಸ್ಟ್ 1 ವ್ಯಸನ ಮುಕ್ತ ದಿನ. ಮುಟ್ಟುವುದಿಲ್ಲ, ಸೇವಿಸುವುದಿಲ್ಲ. ಈ ಪಿಡುಗನ್ನು ಹೊಡೆದು ಹಾಕಲು ನಮ್ಮ ಕುಟುಂಬದ ಸದಸ್ಯರೊಂದಿಗೆ, ಕಾನೂನು ಪಾಲಕರೊಂದಿಗೆ ಕೈ ಜೋಡಿಸುತ್ತೇನೆ. ಮಾದಕ ವಸ್ತು ಮುಕ್ತ ಸಮಾಜ ಕಟ್ಟಲು ಶ್ರಮಿಸುತ್ತೇನೆ ಎಂದು ಪ್ರತಿಜ್ಞೆಗೈಯುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ನೆಲದಲ್ಲಿ ವೈಚಾರಿಕ ಕ್ರಾಂತಿಯನ್ನೇ ಮಾಡಿರುವ ಲಿಂಗೈಕ್ಯ ಡಾಕ್ಟರ್ ವಿಜಯಮಾಂತ ಶ್ರೀಗಳ 95ನೆಯ ಜನ್ಮದಿನ ಮತ್ತು ವ್ಯಸನ ಮುಕ್ತ ದಿನ ಇವತ್ತು. ಈ ಕಾರ್ಯಕ್ರಮದ ಜನ್ಮದಿನ ಸರ್ಕಾರ ಅಧಿಕೃತವಾಗಿ ರಾಜ್ಯದಾದ್ಯಂತ ವ್ಯಸನ ಮುಕ್ತ ದಿನ ಅಂತ ಈ ದಿನವನ್ನ ಆಚರಿಸಲಾಗ್ತಾ ಇದೆ. ಇಲ್ಲಿ ವ್ಯಸನ ಅಂತಂದ್ರೆ ನಮ್ಗೆಲ್ಲರಿಗೂ ಗೊತ್ತಾಗ್ತೈತೆ, ಹವ್ಯಾಸಕ್ಕೆ ವಿರುದ್ಧವಾದದ್ದು ಅವೆಲ್ಲ. ಹವ್ಯಾಸಗಳು ಅಂತ ಇರ್ತಾವ. ಹವ್ಯಾಸಗಳು ಅಂತಂದ್ರೆ ನಮ್ಮ ಬದುಕಿಗೆ ಬೇಕು. ಪ್ರತಿಯೊಬ್ಬ ಮನುಷ್ಯನಿಗೂ ಹುಟ್ಟಿ ಈ ನರಜನ್ಮದಿಂದಿಹದಳು ಮಿಗಿಲುಂಟೆ. ಮಾನವ ಜನ್ಮ ದೊಡ್ಡದು, ಇದು ಹಾನಿ ಮಾಡಲಿ ಬೇಡಿ ಹುಚ್ಚಪ್ಪಗಳಿರ ಅಂತ ಮಾತಿದ್ದಾಗ, ದಾಸರ ಪದ್ಯ ಇದ್ದಾಗ, ಈ ಜನ್ಮ ಸಾರ್ಥಕವಾಗಬೇಕಾಗಿತ್ತು ಅಂತಂದ್ರೆ ನಾವು ಸಾರ್ಥಕವಾಗಿ ಬದುಕಬೇಕು. ಬದುಕಿದ್ದಾಗ 4 ಜನರಿಗೆ ಬೇಕಾಗಿ ಬದುಕಬೇಕು ಅಂತಕ್ಕಂಥದ್ದು. ಯಾವ ಮನುಷ್ಯ ಬೇಕಾಗಿ ಬದುಕ್ತಾನೋ ಅಂತಂದ್ರೆ ಯಾರು ಸದಾಲೋಚನೆಗಳನ್ನು ಇಟ್ಕೊಂಡಿರ್ತಾರೋ, ಉತ್ತಮ ಸಂಸ್ಕಾರವನ್ನು ಹೊಂದಿರ್ತಾರೋ, ಉತ್ತಮವಾದಂತಹ ಹವ್ಯಾಸಗಳನ್ನು ಹೊಂದಿರ್ತಾರೋ ಅವರು ಮಾತ್ರ ಸಮಾಜದಲ್ಲಿ ಉತ್ತಮ ವ್ಯಕ್ತಿಗಳಾಗಿ ಬದುಕಲಿಕ್ಕೆ ಸಾಧ್ಯ. ಸರ್, ನನ್ನ ಸಂಗೀತ ಹವ್ಯಾಸ, ನಾಟಕ ಹವ್ಯಾಸ ಅಂದ್ರೆ ನಮ್ಮ ಬದುಕನ್ನ ರೂಪಿಸುವಂತಹ, ಬದುಕಿಗೆ ಒಂದಿಷ್ಟು ನೆಮ್ಮದಿಯನ್ನ ಕೊಡ್ತಕ್ಕಂಥ ಸಂಗತಿಗಳು ಹವ್ಯಾಸಗಳು. ಅವು ವ್ಯಸನಗಳು ಆಗ್ತಾವು ಅಂತ ಇಷ್ಟೇ ವ್ಯತ್ಯಾಸ ಇರೋದು. ಹವ್ಯಾಸಗಳು ವ್ಯಸನಗಳು ಯಾವಾಗ ಆಗ್ತಾವ ಅಂದ್ರೆ ನಾವು ಅದಕ್ಕೆ ವಿಪರೀತವಾಗಿ ಅಂಟಿಕೊಂಡಾಗ, ಅವುಗಳನ್ನು ಬಿಟ್ಟು ನಾವು ಹೊರಗೆ ಬರದೇ ಇದ್ದಂತ ಸಂದರ್ಭದಲ್ಲಿ ಅವು ಏನಾಗ್ತಾವ ಅಂದ್ರೆ ವ್ಯಸನಗಳಾಗಿ ಬದಲಾವಣೆ ಆಗ್ತಾವು ಅಂತಕ್ಕಂಥದ್ದು. ಇನ್ನ ನಮ್ಮೆಲ್ಲರಿಗೂ ಇಲ್ಲಿ ವೇದಿಕೆ ಮೇಲೆ ಇರೋರಿಗೆ, ಮುಂದೆ ಕೂತವ್ರಿಗೆ ಎಲ್ಲರಿಗೂ ಹವ್ಯಾಸಗಳಿಂದ ವ್ಯಕ್ತಿ, ಕುಟುಂಬ, ಸಮಾಜ ಇವಕ್ಕೆ ಒಳ್ಳೇದಾಗತ್ತೆ. ಇಷ್ಟೇ, ಬೇಕಾದ ಹವ್ಯಾಸ ಇರಲಿಲ್ಲ, ಆ ಹವ್ಯಾಸದಿಂದ ವ್ಯಕ್ತಿಗೆ ಒಳ್ಳೆಯದು, ಸಮಾಜಕ್ಕೆ ಒಳ್ಳೆಯದು. ಇನ್ನು ವ್ಯಸನದಿಂದ ವ್ಯಕ್ತಿ, ಕುಟುಂಬ,
ಸಮಾಜ ಹಾಳಾಗಿ ಹೋಗುತ್ತೆ. ಅದಕ್ಕೆ ನಾವು ತಿಳ್ಕೋಬೇಕು, ಬದುಕಿಗೆ ಹವ್ಯಾಸ, ಬದುಕು ಹಾಳಾಗಲು ವ್ಯಸನ. ಶಬ್ದ ತಿಳ್ಕೋರಿ, ಬದುಕು ಹಾಳಾಗಲು ವ್ಯಸನ ಅಂತಕ್ಕಂಥದ್ದು. ಇನ್ನು ಈ ಶಬ್ದವನ್ನ ನಾವು ಅರ್ಥ ಮಾಡಿಕೊಂಡ್ರೆ ಸಾಕು. ವ್ಯಸನ ಅಂತಕ್ಕಂಥದ್ದು ನಿಧಾನ ವಿಷದಂತೆ, ಸ್ಲೋ ಪಾಯ್ಸನ್. ಅದು ಒಂದ ದಿನಕ್ಕೆ ಕಲಿಯುವುದಲ್ಲದು. ಒಂದ್ ಸ್ವಲ್ಪ ಏನೋ ಚಿತ್ತವಾಡಿಗೆ ಇದ್ರೆ ನನಗೆ ನೋಡ್ರಿ, ನೀವು ಕುಡಿದು ಕೊಟ್ಟು ಕರ್ಕೊಂಡು ಹೋಗ್ತಾರ, ಅವರ ಕರ್ಕೊಂಡು ಹೋಗ್ತಾರ. ಕರ್ಕೊಂಡು ಹೋಗಿ ಏನಂತ ಅದಕ್ಕೆ ಎಡಿಕ್ಟ್ ಮಾಡಿಸ್ತಾರೆ, ವ್ಯಸನ ಆಗಿಸ್ತಾರೆ. ಮುಂದೆ ಏನಾಗುತ್ತಂದ್ರೆ ಅವನೇ ಅಡ್ಡಾಡಬೇಕು. ವ್ಯಸನಗಳು ನಿಧಾನ ವಿಷದಂತೆ, ವ್ಯಸನ ಮಸನಕ್ಕೆ ದಾರಿ. ಇನ್ನು ಈಗಾಗಲೇ ನಾವು ಹವ್ಯಾಸಗಳನ್ನು ಹೇಳಿದೀವಿ. ಒಂದು ಅಂತಂದ್ರೆ ಯಾರು ವ್ಯಸನಕ್ಕೆ ಒಳಗಾಗಿರ್ತಾರೋ ಅವ್ರ ಮನಸ್ಸು ಅವ್ರ ಹತೋಟಿ ಒಳಗಿರಲ್ಲ. ಆಗ್ಲಿಕ್ಕೆ ಸಂದರ್ಭಗಳು ಆಗ್ಲಿಕ್ಕೆ ಏನಾಗಲಿಕ್ಕೆ ಕಾರಣ ಏನು ಅಂತಂದ್ರೆ, ಯಾರು ವ್ಯಸನಕ್ಕೆ ಒಳಗಾಗಿರ್ತಾರೋ ಅವರ ಸ್ಮರಣೆ ಶೂನ್ಯ ಆಗಿರ್ತದೆ, ಹತೋಟಿಯನ್ನ ಕಳ್ಕೊಂಡು ಬಿಟ್ಟಿರ್ತೈತಿ. ಅದು ಇದ್ದಾಗ ಏನಾಗ್ತಂದ್ರೆ ವ್ಯಸನ ಆಗ್ಲಿಕ್ಕೆ. ಮೊಬೈಲು ಬೇಕು, ಇವತ್ತು ಆಧುನಿಕ ತಂತ್ರಜ್ಞಾನಗಳೆಲ್ಲವೂ ಬೇಕು. ಆದ್ರೆ ಇನ್ನೊಂದು ಮಾತೈತೆ, ಅತಿ ಆದರೆ ಅಮೃತನೂ ಕೂಡ ವಿಷ. ನಾವು ಸುಮ್ಮನೆ ಗಮನಿಸ್ಬೇಕು. ಅಕಸ್ಮಾತ್ ಒಂದು ದಿನ ನಮ್ಮ ಮೊಬೈಲ್ ನಲ್ಲಿ ಡಾಟಾ ಇರಲಿಲ್ಲ ಅಂದ್ರೆ ಏನಾಗುತ್ತೆ? ಧೂಮ್ರಪಾನ, ಮದ್ಯಪಾನ ಇಂಥವೆಲ್ಲ ಹೇಳ್ತೀವಲ್ಲ, ಕಣ್ಣಿಗೆ ಕಾಣಲಾರದಂತ ವ್ಯಸನಗಳು ಬಹಳಷ್ಟು ಅದಾವ. ಅದು ಒಂದು ರೀತಿ ವ್ಯಸನನೇ. ನಮ್ಗೆ ಆ ಕಣ್ಣಿಗೆ ಕಾಣೋದಿಲ್ಲ ಅದು. ಚಾಡಿ ಹೇಳುವುದು. ಇನ್ನು ಕೆಲವಷ್ಟು ಮಂದಿ ವಿಘ್ನ ಸಂತೋಷಿಗಳು ಅಂತಿರ್ತಾರೆ. ವಿಘ್ನ ಸಂತೋಷಿಗಳಂದ್ರೆ ಏನು? ಮತ್ತೊಬ್ಬರಿಗೆ ಕೆಟ್ಟದ್ದಾಗಿದ್ದು ನೋಡಿ ನಗೋದು. ಇದು ಕೂಡ ಒಂದು ರೀತಿ ಆಗ್ಲಿಕ್ಕೆ ಸಮಾಜದಲ್ಲಿ ಅಂತಕ್ಕಂಥದ್ದು. ಮನೆಯೊಳಗಿನ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರೆಮನೆಯ ಸುಡದು. ನಾವು ಮತ್ತೊಬ್ಬರಿಗೆ ಕೆಟ್ಟದ್ದನ್ನು ಮಾಡಿದೀವಪ್ಪ ಅಂತಂದ್ರೆ ಅದು ನಮಗೆ ಕೆಟ್ಟದ್ದು ಆಗೇ ಆಗ್ತೈತಿ ಅಂತಕ್ಕಂಥದ್ದು ಏನದವಲ್ಲ, ಗಮನ ಕೊಟ್ಟು ಕೇಳ್ರು. ವ್ಯಕ್ತಿಯನ್ನ ಬೇಗನೆ ಸೆಳೆಯೋದಿಲ್ಲ. ಬಹಳ ದಿನ ಬೇಕದು ಒಳ್ಳೇದಾಗಬೇಕಾಗಿತ್ತು ಅಂದ್ರೆ. ಆದ್ರೆ ವ್ಯಸನಗಳು ಬೇಗನೆ ಸೆಳೆದ್ಕೊಂಡ್ಬಿಡ್ತಾವ ವ್ಯಕ್ತಿ. ಈ ಕೆಲವಷ್ಟು ಮಂದಿ ಹೇಳ್ತಾರೆ, ನೀವು ಏನ್ ಮಾಡ್ತಾವಪ್ಪ ಅಂದ್ರೆ ಆಕರ್ಷಿಸ್ತಾವ ಅಂತಕ್ಕಂಥದ್ದು, ಕ್ಷಣಿಕ ಸುಖವನ್ನು ನೀಡ್ತಾವು ಅಂತಕ್ಕಂಥದ್ದು. ಎರಡಕ್ಕೂ ಅದು ಉಪಯೋಗ ಆಗಕತ್ತೈತಿ. ಸಂತೋಷಕ್ಕೂ ಕೂಡ ಅದನ್ನೇ ಮಾಡೋದು, ಕೆಟ್ಟದಕ್ಕೂ ಕೂಡ ಅದನ್ನೇ ಮಾಡೋದು. ನಡೆಯೋ ಒಳ್ಳೇದಾಗೈತೆ ಅಂತ ಪಾರ್ಟಿ ಮಾಡೋದು ಅಂತ ಹೋಗುದು, ಒಳ್ಳೇದಕ್ಕೂ ಪಾರ್ಟಿ ಮಾಡೋದು. ಏನಾರ ಫೆಲ್ಯೂರ್ ಅಂತಂದ್ರೂ ಕೂಡ ಅದಕ್ಕೂ ಕೂಡ ಮನಸ್ಸು ಭಾರ ಹಗುರು ಮಾಡಿಕೊಳ್ಳಕ್ ಹೋಗೋದು. ಅಭ್ಯಾಸ ಅಂತ ಕರೀತೀವಿ. ನಾನು ಅದನ್ನ ಅಂದ್ರೆ ಸಮಥಿಂಗ್ ದಟ್ ಕಾಸಸ್ ಗ್ರೇಟ್ ಅನ್ಹ್ಯಾಪಿನೆಸ್ ಅಂತ ಕರೀತಾರೆ. ಅಸಂತೋಷಕ್ಕೆ ಕಾರಣವಾಗುವಂತ ಒಂದು ಮನಸ್ಥಿತಿನೇ ವ್ಯಸನ. ವ್ಯಸನ ಅಂದ್ರೆ ಒಂದು ನೌನಲ್ಲದು. ಚಟ, ಅಭ್ಯಾಸ, ಹವ್ಯಾಸ ಅನ್ನೋದನ್ನಷ್ಟೇ ಸೀಮಿತಗೊಳಿಸಬಾರ್ದು. ವ್ಯಸನ ಅನ್ನೋದೊಂದು ಮನಸ್ಥಿತಿ. ಯಾವ ಮನಸ್ಥಿತಿ ಮತ್ತೊಂದು ವಿಷಯ, ವಸ್ತುವಿನ ಬಗ್ಗೆ, ಸಂಗತಿ ಬಗ್ಗೆ ಅತಿಯಾಗಿ ಹಂಚಿಕೊಳ್ಳುತ್ತೋ ಅವಾಗ ಅದು ವ್ಯಸನ ಆಗುತ್ತೆ. ನಾವು ಹಿಂದೂ ಧರ್ಮಶಾಸ್ತ್ರಕ್ಕೆ ಹೋದಾಗ ಅಲ್ಲಿ ವ್ಯಸನಗಳ ಪಟ್ಟಿ ಮಾಡ್ತಾರೆ. ಹಿಂದೂ ಧರ್ಮಶಾಸ್ತ್ರದಲ್ಲಿ ದ್ಯೂತ ಮಾಂಸ ಸುರವೇಶ ಖೇತ ಚೌರ್ಯ ಪರಾಂಗನ ಮಹಾಪಾಪಾನಿ ಸತ್ತೈವ ವ್ಯಸನಾನಿ ತ್ಯಜೇತ್ಪುದಾಹ ಅಂತೇಳಿ 7 ವ್ಯಸನಗಳನ್ನ ಹಿಂದೂ ಧರ್ಮಶಾಸ್ತ್ರದಲ್ಲಿ ಹೇಳ್ತಾರೆ. ಜೂಜು, ಮಾಂಸ ಸೇವೆ, ಸುರಾಪಾನ ಮದ್ಯಪಾನ, ವೇಶ್ಯ ಪರಸ್ತ್ರೀ ಸಂಘ, ಖೇತ ಅಂದ್ರೆ ಮೋಜಿಗಾಗಿ ಭೇಟಿಯಾಗೋದು, ಚೌರ್ಯ ಅಂದ್ರೆ ಕಳ್ಳತನ ಮಾಡೋದು, ಪರಾಂಗನ ಅಂದ್ರೆ ಬೇರೆ ಪರಪುರುಷರ ವಶವಾಗಿರುವಂತಹ ಪರಪುರುಷರ ಅಂಗನೆಯರನ್ನ ಮೋಹಿಸುವುದು. ಇವನ್ನ ಸಪ್ತ ವ್ಯಸನಗಳು ಅಂತ ಹಿಂದೂ ಧರ್ಮಶಾಸ್ತ್ರದಲ್ಲಿ ಹೇಳಿದ್ರೆ, ಲಿಂಗಾಯತ ಶಾಸ್ತ್ರದಲ್ಲಿ ಕೂಡ ಕೆಲವೊಂದಿಷ್ಟು ವ್ಯಸನಗಳನ್ನು ಪಟ್ಟಿ ಮಾಡ್ತಾರೆ. ಮನ ವ್ಯಸನ, ಧನ ವ್ಯಸನ, ವಾಹನ ವ್ಯಸನ, ಉತ್ಸಾಹ ವ್ಯಸನ, ವಿಶ್ವ ವ್ಯಸನ, ಸೇವನ ವ್ಯಸನ. ಅಲ್ಲಿ ಕೂಡ 7 ವ್ಯಸನಗಳು ಬರ್ತವೆ. ಅದು ಅದನ್ನೇ ಹೇಳುತ್ತೆ. ಇಷ್ಟೆಲ್ಲ ಬಹಳ ನಮ್ಗೆ ಟಫ್ ಆಗತ್ತೆ ಸರ್. ಇವನ್ನೆಲ್ಲ ಎಲ್ಲಿ ನೋಡಾಕ ಹೋದಾಕ ಮಹಾನ್ ತಪ್ಪಗಳಂತ 100 ಜನ ಪುಣ್ಯಾತ್ಮರು ಪದೇ ಪದೇ ಈ ಜಗತ್ತಿನಲ್ಲಿ ಹುಟ್ಟಿ ಬಂದ್ರು ಕೂಡ ವ್ಯಸನ ಮುಕ್ತ ಪರಿಸರವನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ.
ಹೇಳ್ತಾರೆ ಚಂದ ಬಸವಣ್ಣ. ನಮ್ಮ ವ್ಯಸನ ಲಿಂಗ ವ್ಯಸನಿ ಆಗಬೇಕು, ದೇವರ ಕಡೆ ವ್ಯಸನಿ ಆಗಬೇಕು, ಧರ್ಮದ ಕಡೆ ವ್ಯಸನಿ ಆಗಬೇಕು. ಅದಕ್ಕಾಗಿ ಆದ್ಮೇಲೆ ಈ ಎಲ್ಲವನ್ನು ಮನಗಂಡೇ ಮಹಾನ್ ತತ್ವಗಳು ಆ ಒಂದು ಪ್ರಯೋಗಕ್ಕೆ ಕೈ ಹಾಕಿದ್ರು. ಇದೊಂದು ಅಣ್ಣರಿಗೆ ಅಸಹ್ಯ ಪಡಬೇಡ ಅಂತ ಬಸವಣ್ಣ ಹೇಳಿದ್ರಲ್ಲ, ಅಂತ ವ್ಯಸನಗಳು ಸಮಾಜದಲ್ಲಿ ಅದಾವ. ವ್ಯಸನದ ಮೇಲೆ, ಧರ್ಮದ ಆಧಾರದ ಮೇಲೆ, ಬಣ್ಣದ ಆಧಾರದ ಮೇಲೆ, ಲಿಂಗದ ಆಧಾರದ ಮೇಲೆ ವ್ಯತ್ಯಾಸಗಳನ್ನ ಕಾಣುತ್ತಿರುವಂತ ಈ ವ್ಯಸನಕ್ಕೆ ಮತ್ತರೆಯವರು ಯಾರು? ಇರುವುದರಿಂದ ವ್ಯಸನಗಳು ಮನುಷ್ಯರ ನಡುವೆ ಕಂದಕ ಮಾಡ್ತಾ ಇರುವಂತಹ ವ್ಯಸನಗಳು ಯಾವಾಗ ಹೋಗ್ತವೆ? ಈ ಸಾಮಾಜಿಕ ಅನಿಷ್ಟಗಳನ್ನ ಹೋಗಲಾಡಿಸುವಂತ ವ್ಯವಸ್ಥೆಗೆ ಮಹಾನ್ ತತ್ವಗಳು ಬೇಕಾಗಿಲ್ಲ. ನಮ್ಮ ಮನಸ್ಸಿನಲ್ಲಿರುವಂತ ನಮ್ಮ ಮನಸ್ಸಾಕ್ಷಿ ಯಾವಾಗ ಬದಲಾಗುತ್ತೋ ಅವಾಗ ಈ ಸಾಮಾಜಿಕ ವ್ಯಸನಗಳು ಕಡಿಮೆ ಆಗ್ತವೆ. ಚಿಂತಿಸಬೇಡ, ಇಂದಿನೋಳು ನಾಳೆಯನ್ನು ಬೆರೆಸಲೇಕೆ. ಇವತ್ತೇನೈತಲ್ಲ ಹೊರಬಿಡೋದು, ನಾಳೆ ಏನಾಯ್ತು ಅಂತ ಕುಂದ್ರಬೇಡ. ಒಂದು ಸಣ್ಣ ಸಂತೆಯ ಸುರಿಸಿ ನಿತ್ಯದ ಆನಂದವನ್ನು ಕೆಡಿಸಲೇಕೆ. ಇವತ್ತಿನ ಆನಂದವನ್ನ ಇವತ್ತೇ ಅನುಭವಿಸಬೇಕನ್ನೋ ನಾವು ಪ್ರಾಂಶುಪಾಲರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕರ್ನಾಟಕ ಹಾಗೂ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳ ಸಹಯೋಗದಲ್ಲಿ ಈ ವ್ಯಸನ ಮುಕ್ತ ದಿನಾಚರಣೆ. ಗಂಡು ಮಕ್ಕಳು ಜಾಸ್ತಿ, ಆದರೆ ಇಲ್ಲಿ ಹೆಣ್ಮಕ್ಳೇ ಜಾಸ್ತಿ ಕಾಣ್ತಾ ಇದ್ದಾರೆ, ಗಂಡು ಮಕ್ಕಳು ಕಮ್ಮಿ ಕಾಣ್ತಾ ಇದ್ದಾರೆ. ಗೊತ್ತಾಗ್ತಿಲ್ಲ. ಇದು ಪ್ರಾಧ್ಯಾಪಕರದು ವ್ಯಸನನು ಏನು ಹುಡುಗರೇ ಬರಲಾಗ್ಯಾರಂತೆ ಅವ್ರ ವ್ಯಸನನು ಗೊತ್ತಾಗ್ತಾ ಇದೆ. ಗಂಡು ಮಕ್ಕಳು ಯಾರು ಒಂದಿಬ್ರು ಹುಡುಗರಷ್ಟೇ ಬಂದ್ರು. ಅಂದ್ರೆ ಅರ್ಥ ಏನು ಅಂದ್ರೆ ಹುಡುಗರು ಬಹಳ ಸೀರಿಯಸ್ ಆಗಿಲ್ಲ, ಹುಡುಗಿಯರು ಬಹಳ ಸೀರಿಯಸ್ ಆಗಿದಾರ. ಸೊ ಸೀರಿಯಸ್ ಆಗಿಲ್ಲ ಇರ್ಲಾರ್ದು ಒಂದು ವ್ಯಸನ, ಅಥವಾ ಪ್ರಾಧ್ಯಾಪಕರು ಪಾರ್ಶಿಯಾಲಿಟಿ ಮಾಡಿ ಇವರಿಗೆ ಪ್ರೈಸ್ ಕೊಟ್ಟಂಗೆ ಮಾಡಿದ್ರು ಅದು ವ್ಯಸನ ಗೊತ್ತಿಲ್ಲ. ಟೀಚರ್ಸ್ಗಳಲ್ಲಿ ವೀಕ್ನೆಸ್ ನೋಡ್ತಿರ್ತಾರೆ, ಅದು ಒಂದು ವ್ಯಸನ ಅಂತ. ಹಂಗ ಟೀಚರ್ಸ್ ಕೂಡ ವಿದ್ಯಾರ್ಥಿಗಳಲ್ಲಿ ವೀಕ್ನೆಸ್ ನೋಡ್ತಿರ್ತಾರೆ, ಅದನ್ನು ಒಂದು ವ್ಯಸನ. ವಿದ್ಯಾರ್ಥಿಗಳು ಹಿಂಗಾಗಿ ವಿದ್ಯಾರ್ಥಿ ಸಂಬಂಧ ಜಾಸ್ತಿ ಮಾತುಕತೆ. ವಿಜಯ ಮಹಾಂತೇಶ್ ಅವರು ಬಹಳ ಚಂದಾಗಿ ಅಂತ ನಾನು ಇಚ್ಛೆ ಪಡ್ತೇನೆ. ಎಲ್ಲರೂ ಚೆನ್ನಾಗಿದ್ದಾರೆ ಹುಡುಗರು, ಯಾರು ಯಾಕಂದ್ರೆ ನೀವು ಹೇಳ್ಬೇಕಾದ್ರೆ ಆ ನಿಂಕಿನ ಮೊದಲು ಅವರೇ ಹೇಳ್ತಾ ಇದ್ದಾರೆ. ಯಾವುದೋ ಒಂದು ಅಥವಾ ಹೇಳಿರುವಂತ ವಾಕ್ಯಗಳು ಹೇಳ್ಬೇಕಾದ್ರೆ ಅವರೇ ಹೇಳ್ತಾ ಇದ್ದಾರೆ. ಸೊ ಅದರ ಅರ್ಥ ಏನು ಅಂದ್ರೆ ಬಹಳ ಒಳ್ಳೆಯ ವಿದ್ಯಾರ್ಥಿಗಳಿದ್ದಾರೆ. ದಿನ ಒಂದು ವಾರ ಆಯ್ತು ನಾನು ಚಾರ್ಜ್ ವಹಿಸಿಕೊಂಡು ದಿನ ನೋಡ್ತಾನೆ, ಸಾಧನೆ ಮಾಡಬೇಕು ಅಂತ ಶಿಕ್ಷಣವನ್ನು ಪಡೆದುಕೊಳ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಬರೀ ಹುನಗುಂದವರು ಅಷ್ಟೇ ಅಲ್ಲ, ಇಳಕಲ್ನವರು, ಅಕ್ಕಪಕ್ಕದ ತಾಲೂಕಿನವರು, ಜಿಲ್ಲೆಯವರು ಕೂಡ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ ಅಂತ ನನಗೊಂದು ಮಾಹಿತಿ. ಜನ ಪ್ರಾಧ್ಯಾಪಕರು ಎಲ್ಲರೂ ಒಳ್ಳೆಯವರಿದ್ದಾರೆ, ಒಳ್ಳೆಯ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ ಅಂತ ಒಂದು ತೋರಿಸಿಕೊಡ್ತಾರೆ. ಇದು ಮುಗಿದಾದ ಮೇಲೆ ಮೋಸ್ಟ್ಲಿ ಜಾಥಾ ಇರ್ತದೆ. ಜಾಥಾ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿರಿ. ಮಹಾಂತ ಶ್ರೀಗಳ ವೃತ್ತ ಇದೆ, ಅಲ್ಲಿ ಹೋಗಿ ಮಾಲಾರ್ಪಣೆ ಮಾಡಿ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಬೇಕು. ಆಚರಣೆ ಮಾಡೋಣ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ. ಕಾರ್ಯಕ್ರಮ ಒಂದಾರ್ಪಣೆ ಮುಗಿದ ನಂತರ ನಮ್ಮ ಹುನಗುಂದ ತಾಲೂಕದ ತಹಶೀಲ್ದಾರ್ ಸರ್ ಅವರಿಗೆ ನಮ್ಮ ಮಹಾವಿದ್ಯಾಲಯದ ಪರವಾಗಿ ಹಾಗೂ ತಾಲೂಕು ಆಡಳಿತ ಪರವಾಗಿ ಹಾಗೂ PU ಕಾಲೇಜ್ ಪರವಾಗಿ ಅವರಿಗೆ ತುಂಬ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದಾರೆ.
ಸ್ವಾಮೀಜಿಗಳಿಗೆ